ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಜೋಳದ ರೊಟ್ಟಿ ಕಾಂಬಿನೇಷನ್ನು ಬದನೆಕಾಯಿ ಎಣ್ಗಾಯಿ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಫಸ್ಟೆಲ್ಲ ಬದನೆಕಾಯಿ ತೊಳೆದಿಟ್ಕೊಂಡಿದ್ದೀನಿ. ನೋಡಿರಿ, ಬದನೆಕಾಯಿ ಎಲ್ಲ ತೊಳೆದಿಟ್ಕೊಂಡು ಈಗ ಒಂದು ಮಣಿ ತಗೊಂಡು ಚಾಕು ತಗೊಂಡು 4 ಪೀಸ್ ಮಾಡ್ಕೊತಿದ್ದೀನಿ. ಈ ಥರ 4 ಭಾಗ ಮಾಡ್ಕೊತೀನಿ. ಒಂದರಲ್ಲೇ ಈ ಥರ 4 ಭಾಗ ಮಾಡಿಕೊಂಡು ಒಳಗೆ ನೋಡ್ಕೋಬೇಕು, ಹುಳಪಳ ಇರ್ತಾವೆ, ಅದಕ್ಕೋಸ್ಕರ ನೋಡ್ಕೋಬೇಕು. ಫಸ್ಟು ಈ ಥರ ಎಲ್ಲ 4 ಭಾಗ ಮಾಡ್ಕೊಂಬಿಟ್ಟು ಮುಳ್ಗಾಯಿನೂ ಅಂತಾರೆ, ಬದನೆಕಾಯಿನೂ ಅಂತಾರೆ. ಬದನೆಕಾಯಿ ಎಣ್ಗಾಯಿ ತುಂಬ ಚೆನ್ನಾಗಿ ಆಗ್ತೈತಿ ಪಲ್ಯ ಜೋಳದ ರೊಟ್ಟಿಗೆ. ಈಗ ನೋಡಿರಿ, ಅಷ್ಟು ಹೆಚ್ಚಿ ತೊಳೆದು ಇಟ್ಕೊಂಡಿದ್ದೀನಿ. ಈಗ ಒಂದು ಟೊಮೆಟೊ ಹೆಚ್ಕೊತಿದ್ದೀನಿ. ಒಂದು ಟೊಮೆಟೊ ಸಾಕು. ತರಕಾರಿ ನಾನು ಏನೂ ಹಾಕಲ್ಲ, ಒಂದೇ ಒಂದು ಟೊಮೆಟೊ ಹಾಕ್ತೀನಿ. ಈರುಳ್ಳಿ ಏನೂ ಹಾಕಲ್ಲ, ಸ್ವಲ್ಪ ಹುಣಸೆ ರಸ ಹಾಕ್ತೀನಿ ಅಷ್ಟೇ. ಒಂದು ದೊಡ್ಡದಿತ್ತಂದು ಟೊಮೆಟೊ ಒಂದೇ ಹಾಕಿದ್ದೀನಿ, ಒಂದೇ ಹೆಚ್ಕೊಂಡಿದ್ದೀನಿ. ನೋಡಿರಿ, ಈಗ ನೆಕ್ಸ್ಟು ಹಂಚು ಕಾದೈತೆ ನೋಡ್ಕೊಂಬಿಟ್ಟು ಸ್ವಲ್ಪ ಶೇಂಗಾ ಹುರಿದಿಟ್ಕೋಬೇಕು. ಫಸ್ಟು ತರಕಾರಿ ಎಲ್ಲ ಅದನ್ನೆಲ್ಲ ಹೆಚ್ಕೊಂಡ್ಮೇಲೆ ನೆಕ್ಸ್ಟು ಶೇಂಗಾ ಎಲ್ಲ ಹುರಿದಿಟ್ಕೊಂಡು ಪೌಡರ್ ಮಾಡ್ಕೊಂಬಿಟ್ರೆ ಏನಿಲ್ಲ, ಇಲ್ಲ ಒಗ್ಗರಣೆ ಕೊಡೋದಷ್ಟೇ. ಅದಕ್ಕೋಸ್ಕರ ಫಸ್ಟು ಶೇಂಗಾ ಎಲ್ಲ ಸ್ವಲ್ಪ ಹಂಚ್ಕಾದ್ಮೇಲೆ ಉರಿ ಸಣ್ಣಕ್ಕೆ ಇಟ್ಕೊಂಡು ಎಲ್ಲ ಈ ಥರ ಹುರ್ಕೋಬೇಕು ಚೆನ್ನಾಗಿ. ಸ್ವಲ್ಪ ಭಾಳ ಬೇಕು ಅಂದರೆ ನಾನೀಗ ಒಂದು 3 ಜನಕ್ಕೆ ಆಗೋಷ್ಟು ಮಾಡ್ತಿದ್ದೀನಿ, ಅದಕ್ಕೋಸ್ಕರ ಇಷ್ಟು ಶೇಂಗಾ ತಗೊಂಡಿದ್ದೀನಿ. ಭಾಳ ಜನ ಇದ್ದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ತೊಗೊಳ್ರಿ. ಸ್ವಲ್ಪ ಕೈ ಆಡ್ತಾನೆ ಇರಬೇಕು, ಯಾಕಂದರೆ ಒತ್ತಿ ಹೋಗ್ಬಿಡ್ತೈತೆ ಒಂದೇ ಸೈಡು. ಅದಕ್ಕೋಸ್ಕರ ಉತ್ತರ ಕರ್ನಾಟಕ ಸೈಡೆಲ್ಲ ಫೇಮಸ್ ಇದು ಬದನೆಕಾಯಿ ಎಣ್ಗಾಯಿ. ಈಗ ನೋಡಿರಿ, ಈ ಥರ ಎಲ್ಲ ಹುರಿದು ಮರದಾಗ ಹಾಕ್ಕೊಂಡು ಸಾರು ತಿಕ್ಕದಿರ್ತೈತಲ್ರಿ, ಅದ್ರಾಗ ಹಿಂಗೆಲ್ಲ ತಿಕ್ಕೊಂಬಿಡ್ಬೇಕು. ಆವಾಗ ಸಿಪ್ಪಿ ಎಲ್ಲ ಬಿಡ್ಕೊಂತವು. ಹೊರಗೆ ಹೋಗಿ ಚಪ್ಪರ್ಸ್ಕೊಂಬಂದ್ರೆ ಆಯಿತು. ಈಗ ನೋಡಿರಿ, ನಮ್ಮ ಅಜ್ಜಿ ಕೈ ಕೊಟ್ಟೆ, ಅವರು ಚಪ್ಪರ್ಸ್ಕೊಂಬರಕತ್ತಾರೆ. ಒಳಗೆ ಕಸ ಹಾಕತ್ತಂದು ಹಿಂಗೆ ಹೊರಗೆ ಚಪ್ಪರ್ಸ್ಕೊಂಬಿಡ್ತೀವಿ ಅಂಗಳದಾಗ. ಎಲ್ಲ ಹಿಂಗೆ ಸಿಪ್ಪಿ ಎಲ್ಲ ಕ್ಲೀನಾಗಿ ನೋಡ್ರಿ ಹೋಗ್ಯಾವ. ಈಗ ನೆಕ್ಸ್ಟ್ ಗುರಾಳು ಹುರ್ಕೊಳಕತ್ತೀನಿ. ಗುರಾಳು ಹುರ್ಕೊಳಕರ ಉರಿ ಸ್ವಲ್ಪ ಸಣ್ಣಕ್ಕೆ ಇಟ್ಕೊಳ್ರಿ, ಎಲ್ಲ ಚಟಪಟ ಅಂತ ಸಿಡಿದು ಬಿಡ್ತಾವೆ. ಅದಕ್ಕೋಸ್ಕರ ಗುರಾಳಿದ್ರೆ ಹಾಕ್ಕೊಳ್ರಿ, ಇಲ್ಲಕ್ರೆ ಸ್ಕಿಪ್ ಮಾಡ್ಬೋದು. ಆದರೆ ಗುರಾಳಿದ್ರೆ ಚೆನ್ನಾಗಾಗ್ತೈತಿ, ಅದಕ್ಕೋಸ್ಕರ ಹಾಕ್ಕೊಂಡೆ. ನೋಡಿರಿ, ಈಗ ಶೇಂಗಾ, ಗುರಾಳು, ಉಪ್ಪು, ಖಾರ ಪುಡಿ, ಒಂದು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಒಂದು 4ರಿಂದ 5 ಪೀಸ್ ಹಾಕ್ಕೊಂಡಿದ್ದೀನಿ. ನೋಡಿರಿ, ಈಗ ಹಾಕ್ಕೊಂಡೆ. ಉಪ್ಪು ಇದ್ರಾಗೆ ಹಾಕ್ಕೊಂಡಿದ್ದೀನಿ. ಖಾರದ ಪುಡಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಒಂದು ಸ್ಪೂನ್ ಮೇಲೆ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಎಣ್ಣೆಯಲ್ಲೂ ಸ್ವಲ್ಪ ಹಾಕ್ಕೊಂತೀನಿ. ನೋಡಿರಿ, ಈಗ ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡೆ ಪೌಡರ್. ಅದನ್ನು ಸ್ವಲ್ಪ ತರಿಯಾಗಿ ಮಾಡ್ಕೊಂಡಿದ್ದೀನಿ, ತೀರಾ ಸಣ್ಣಗೆ ಮಾಡ್ಕೊಂಡಿಲ್ಲ ಅದು ಪೌಡ್ರು. ಈಗ ನೋಡಿರಿ, ಪಲ್ಯ ಮಾಡೋದಕ್ಕೆ ಒಗ್ಗರಣೆಗೆ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ, ಚೂರು ಜೀರಿಗೆ ಹಾಕ್ಕೊಂಡಿದ್ದೀನಿ. ಒಂದು ಟೊಮೆಟೊ ಇದು ಹೆಚ್ಚಿಟ್ಕೊಂಡಿದ್ನಲ್ಲ, ಅದಕ್ಕೂ ಸೇರಿಸ್ತಾ ಇದ್ದೀನಿ. ಈಗ ಸ್ವಲ್ಪ ಕಲರಿಗೆ ಕಲರ್ ಆಗಬೇಕು, ಪಲ್ಯ ಕೆಂಪು ಆಗ್ಬೇಕಂತ ಒಂದು ಚೌಟು ಖಾರ ಪುಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಎಲ್ಲ ಈಗ ಮಿಕ್ಸ್ ಮಾಡ್ಕೊಂಬಿಟ್ಟು ಎಲ್ಲ ಮಿಕ್ಸ್ ಮಾಡಿಕೊಂಡು ಈಗ ಬದನೆಕಾಯಿ ಹೆಚ್ಚಿ ತೊಳೆದಿಟ್ಕೊಂಡಿದ್ವಲ್ಲ, ಅದಕ್ಕೆಲ್ಲ ಸೇರಿಸ್ಕೋಬೇಕು. ನೋಡಿರಿ, ಹಿಂಗೆಲ್ಲ ಫಸ್ಟು ಒಂದು 10 ನಿಮಿಷ ಎಣ್ಣೆಯಲ್ಲೇ ಅದು ಮೆತ್ತಗಾಗಬೇಕು. ನೀರು ಹಾಕ್ಬಾರ್ದು ಫಸ್ಟಿಗೆ. ಹಿಂಗೆ ಬದನೆಕಾಯಿ ಎಲ್ಲ ಎಣ್ಣೆಯಲ್ಲೇ ಅದು ಕೆಂಪಾಗಬೇಕು ಮತ್ತು ಮೆತ್ತಗಾಗಬೇಕು. ಆ ಥರ ಒಂದು ಬೇಯಿಸ್ಕೋಬೇಕು. ಈ ಥರ ಪ್ಲೇಟ್ ಮುಚ್ಚಿದರೆ ಬೇಗ ಆಗ್ತೈತೆ ಎಂದು ಒಂದು ಸ್ವಲ್ಪ ಹುಣಸೆ ಹಣ್ಣು ಅದನ್ನು ನೆನೆಸಿಟ್ಕೊಂಡಿದ್ದೀನಿ. ಸ್ವಲ್ಪ ಹುಣಸೆ ರಸ ಲಾಸ್ಟಿಗೆ ಬಿಟ್ರೆ ಆತಂದು, ಫಸ್ಟಿಗೆ ಬಿಟ್ಟರೆ ಬದನೆಕಾಯಿ ಬೇಗ ಬೆಂದಲ್ಲ, ಅದಕ್ಕೋಸ್ಕರ. ಈಗ ನೋಡಿರಿ, ಸ್ವಲ್ಪ ಬೆಂದಿದ್ವು. ಈಗ ಪೌಡ್ರ್ ಹಾಕಿ ಸೇರಿಸ್ತಾ ಇದ್ದೀನಿ. ಅದಕ್ಕೆ ತರಿಯಾಗಿ ಎಲ್ಲ ರುಬ್ಬಿಟ್ಕೊಂಡಿದ್ನಲ್ಲ, ಅದು ಪೌಡರ್ ಅದಕ್ಕೆ ಸೇರಿಸ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಳತೆಗೆ ನೀರು ಹಾಕ್ಕೊಳ್ರಿ. ಇದೇ ಥರನೂ ಹಸಿಮೆಣ್ಸಿಕಾಯಿದು ಮಾಡ್ಬೋದು. ಹಸಿಮೆಣ್ಸಿಕಾಯಿ, ಶೇಂಗಾ ಮತ್ತು ಗುರಾಳು, ಒಂದು ಬೆಳ್ಳುಳ್ಳಿ ಹಾಕ್ಕೊಂಡು ರುಬ್ಕೊಂಡ್ರೆ ಅದು ಈ ಥರದ್ರಲ್ಲೇ ಹಸಿಮೆಣ್ಸಿಕಾಯಿದು ಮಾಡ್ಬೋದು. ಇದು ಖಾರ ಪುಡಿದು ನಾನು ಮಾಡಿರೋದು. ನೋಡಿರಿ, ಈಗ ನೀರು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಬೆಂದು ಇನ್ನೊಂದು 10 ನಿಮಿಷ ಅದು ಬೆಂದಬೇಕು. ಇನ್ನು ಅರ್ಧ ಬೆಂದೈತೆ ಅಷ್ಟೇ.
ಬೆಂದರೆ ಮತ್ತೆ ಅದೆಲ್ಲ ಕುದ್ದು ಗಟ್ಟಿ ಆಗ್ತದೆ ನೋಡ್ರಿ. ಈಗ ಅಲ್ಲೇ ಸ್ವಲ್ಪ ಗಟ್ಟಿ ಆಗ್ತಾ ಬಂತು. ಈಗ ಫುಲ್ಲು ಗಟ್ಟಿ ಆಗೈತಿ. ಇನ್ನು ಸ್ವಲ್ಪ ಹುಣಸೆ ರಸ ಬಿಡ್ತಾಯಿದ್ದೀನಿ ಲಾಸ್ಟಿಗೆ. ಲಾಸ್ಟಿಗೆ ಹಾಕ್ಕೋಬೇಕು ನೋಡ್ರಿ. ರೆಡಿ ಆಯಿತು ಪಲ್ಯ. ತೆಳಗಿಳಿಸ್ದೆ. ನಮ್ಮ ಅಜ್ಜಿಗೆ ಹಾಕ್ಕೊಡ್ತಾಯಿದ್ದೀನಿ ಪಲ್ಯ. ರೊಟ್ಟಿ ಕಾಂಬಿನೇಷನ್ ಸೂಪರ್ ಆಗಿತ್ತು. ನಮ್ಮ ಅಜ್ಜಿ ಚೆನ್ನಾಗಾಗಿತ್ತು ಅಂತ ಹೇಳ್ತು. ಪಲ್ಯ ನೋಡ್ರಿ ಈ ಥರ ಆಗೈತಿ ನೋಡ್ರಿ. ಜೋಳದ ರೊಟ್ಟಿ ತುಂಬ ಚೆನ್ನಾಗಿತ್ತು. ಒಂದು ಸರಿ ಟ್ರೈ ಮಾಡಿ ನೋಡ್ರಿ. ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಕೊಡಿರಿ, ಶೇರ್ ಮಾಡಿರಿ. ಮತ್ತು ಪಲ್ಯ ರೊಟ್ಟಿ ಹೇಗಾಗೈತೆ ಅಂತಂದು ಒಂದು ಸಾರಿ ಕಮೆಂಟ್ ಮಾಡಿರಿ. ಪಲ್ಯ ನೋಡ್ರಿ ಸೂಪರಾಗಿತ್ತು. ರೊಟ್ಟಿ ವಿಡಿಯೋದಲ್ಲಿ ಸಿಗೋಣ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.